ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಾವ್ ಭಾಜಿ ಅಂದರೆ ಹೊರಗಡೆ ಹೋಗಿ ತಿಂತೀರಾ, ಬಟ್ ಅದು ಎಷ್ಟು ಹೈಜಿನಿಕ್ ಆಗಿರುತ್ತೆ ಅಂತ ಯೋಚನೆ ಮಾಡಲ್ಲ. ಬಟ್ ಓಕೆ, ಪಾವ್ ಭಾಜಿ ತಿನ್ನಬೇಕು, ಹೊರಗೆ ಹೋಗಿ ತಿಂದು ಬಂದುಬಿಡ್ತಾರೆ. ಬಟ್ ನಾನು ಮಾತ್ರ ಪಾವ್ ಭಾಜಿ ಮನೆಯಲ್ಲೇ ಈ ರೀತಿ ಮಾಡಿಕೊಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಈ ರೀತಿ ಮಾಡಿ ತಿನ್ನಿ. ಕೆಲವೊಂದು ಸಲ ಮಕ್ಕಳು ತರಕಾರಿ ಕೊಟ್ಟರೆ ತಿನ್ನಲ್ಲ. ಸೊ ಹಾಗಾಗಿ ತಾಯಂದ್ರು ಏನು ಮಾಡಬೇಕು, ಸೊ ನಾನು ಮಾಡಿದ ರೀತಿಯಲ್ಲಿ ಪಾವ್ ಭಾಜಿ ಮಾಡಿ ಕೊಡಿ. ತಿನ್ನಲ್ಲ ಅಂದರೂ ಕೂಡ ಇಷ್ಟಪಟ್ಟು ತಿಂದೇ ತಿಂತಾರೆ 100%. ಈ ಪಾವ್ ಭಾಜಿ ನಾನಿವತ್ತು ಯಾವ ರೀತಿ ಮಾಡ್ತಿದ್ದೀನಿ ಅಂತ ಬನ್ನಿ ನೋಡೋಣ. ಇಲ್ಲಿ ಒಂದು ಬೀಟ್ರೂಟ್, ಒಂದು ಕ್ಯಾಪ್ಸಿಕಮ್, ಇಲ್ಲಿ ನಾನು ಸಿಹಿ ಗೆಣಸು ತೊಗೊಂಡಿದ್ದೀನಿ ಅಥವಾ ಆಲೂಗಡ್ಡೆ ಕೂಡ ತೊಗೋಬಹುದು. ನೋಡಿ, ಇದು ಸಿಹಿ ಗೆಣಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅಥವಾ ನೀವು ಆಲೂಗಡ್ಡೆ ಕೂಡ ತೊಗೋಬಹುದು. ಇದು ಕ್ಯಾಪ್ಸಿಕಮ್, ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಬೀಟ್ರೂಟ್ ಮತ್ತು ಇದು ನವಿಲು ಕೋಸು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 2ರಿಂದ 3 ಕ್ಯಾರೆಟ್, ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೀನ್ಸ್. ಇಷ್ಟೆಲ್ಲ ತರಕಾರಿಗಳು ಕೊಟ್ಟರೆ ಮಕ್ಕಳು ತಿಂತಾರಾ? ಖಂಡಿತವಾಗ್ಲೂ ತಿನ್ನಲ್ಲ. ಈ ರೀತಿ ಮಾಡಿ ಕೊಡಿ. ಇಷ್ಟೆಲ್ಲ ತರಕಾರಿಗಳಿರುತ್ತೆ. ಸೊ ನಮಗೂ ಅನಿಸುತ್ತೆ ಮಕ್ಕಳು ತರಕಾರಿ ತಿಂದರು ಅಂತ. ಮತ್ತು ಅವ್ರಿಗೂ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅವ್ರಿಗೆ ಗೊತ್ತೇ ಇರಲ್ಲ ಯಾವ್ಯಾವ ತರಕಾರಿ ಇದರಲ್ಲಿ ಹಾಕಿದ್ದೀವಂತ. ಬಟ್ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ಎಲ್ಲ ತರಕಾರಿಗಳನ್ನ ನಾನು ನೀಟಾಗಿ ಕಟ್ ಮಾಡಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ. ಅದನ್ನು ಒಂದು ಈ ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ 2 ಟೊಮೆಟೊ ಹಣ್ಣನ್ನು ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕ್ಕೊಂಡು, ಒಂದು ಪಲಾವ್ ಎಲೆ, 1 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಸ್ವಲ್ಪ ಅರಿಶಿಣ, ಎಲ್ಲ ತರಕಾರಿಗಳು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಅದನ್ನು ಹಾಕ್ಕೊಂಡ ನಂತರ ಇಲ್ಲಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಬಿಟ್ಟು ಈ ಕುಕ್ಕರನ್ನು ಇಟ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಸಾಲ್ಟ್. ಸೊ ಹಾಕ್ಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು 7ರಿಂದ 8 ವಿಸಲ್, 7 to 8 ವಿಸಲ್ ಆಗಲೇಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ಸೊ ನಂತರ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಒಂದು ಪಲಾವ್ ಎಲೆ ಇತ್ತಲ್ವ, ಅದನ್ನು ತೆಗೆದುಬಿಟ್ಟು ಈ ಮ್ಯಾಶರಿಂದ ಈ ರೀತಿಯಾಗಿ ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಎಲ್ಲ ತರಕಾರಿಗಳೆಲ್ಲ ಏನು ಕಾಣಿಸ್ಬಾರ್ದು, ಚೆನ್ನಾಗಿ ಪೇಸ್ಟ್ ಥರ ಆಗಬೇಕು. ನೋಡಿ, ಗ್ಯಾಸ್ ಕೂಡ ಆನ್ ಮಾಡಿದ್ದೀನಿ ನಾನು, ಅದು ಕುದೀತಾನೆ ಇರುತ್ತೆ. ಅಷ್ಟರಲ್ಲಿ ಈ ಮ್ಯಾಶರಿಂದ ನಾನು ಈ ರೀತಿಯಾಗಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಫುಡ್ ಕಲರ್ ಕೂಡ ಹಾಕಲ್ಲ, ನೀವು ಹೊರಗಡೆ ತಿನ್ನಿ, ಅದರಲ್ಲಿ ಫುಡ್ ಕಲರ್ ಹಾಕಿರ್ತಾರೆ. ಸೊ ಈಗ ಅದನ್ನು ಸೈಡಲ್ಲಿ ಇಟ್ಕೊಂಡು ಇಲ್ಲಿ ಒಂದು ಕಡಾಯಿ ಇಟ್ಕೊಂಡು ಮನೆಯಲ್ಲಿ ಮಾಡಿರುವಂಥ ಬೆಣ್ಣೆನ 1 ಟೇಬಲ್ ಸ್ಪೂನಷ್ಟು ತೊಗೊಂಡು ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಹಸಿ ಶುಂಠಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು 1 ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿ ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಮಾಡ್ಕೊಂಡ ನಂತರ ಅಲ್ಲಿ ಸೈಡಲ್ಲಿ ಕೂಡ ಅದು ಬೇಯ್ತಾ ಇರುತ್ತೆ ನೋಡಿ, ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಮಿಕ್ಸ್ ಮಾಡಿಕೊಡ್ತಾ ಒಂದು ಹೆಚ್ಚಿರುವಂಥ ಟೊಮೆಟೊ ಹಣ್ಣು ಕೂಡ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೋಬೇಕು, ಯಾಕಂದರೆ ತರಕಾರಿ ಬೇಯಿಸುವಾಗ ಕೂಡ ಉಪ್ಪು ಹಾಕ್ಕೊಂಡಿರ್ತೀವಲ್ವ. ಸೊ ಹಾಗಾಗಿ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಸ್ವಲ್ಪ ಕಸೂರಿ ಮೇಥಿನ ಕೈಯಲ್ಲಿ ಈ ಥರ ತಿಕ್ಬಿಟ್ಟು ಇದರಲ್ಲಿ ಹಾಕ್ಕೊಳ್ಳಿ, ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಮಿಕ್ಸ್ ಮಾಡಿಕೊಂಡು 2ರಿಂದ 3 ಟೇಬಲ್ ಸ್ಪೂನಷ್ಟು ಪಾವ್ ಭಾಜಿ ಮಸಾಲ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈ ಥರ ಒಂದು 30 ಸೆಕೆಂಡ್ ಈ ಥರ ಆ ಮಸಾಲೆ ಅಂದರೆ ಅದು ಹೊಂದ್ಕೊಳ್ಳೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಅಂದರೆ ಆ ಮಸಾಲೆ ಸುಟ್ಟೋಗಲ್ಲ ಅಂತ ಅಷ್ಟೇ. ನಂತರ 2ರಿಂದ 3 ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ, ಇದು ಖಾರ ಇರಲ್ಲ, ಜಸ್ಟ್ ಕಲರ್ ಬರುತ್ತೆ. ಸೊ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕುದೀತಾ ಇರುವಂತಹ ಈ ತರಕಾರಿ ಎಲ್ಲ ಮ್ಯಾಶ್ ಮಾಡಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಕುಕ್ಕರಲ್ಲಿ ನೀರು ಕೂಡ ಹಾಕ್ಕೊಂಡು ಇದರಲ್ಲೇ ಹಾಕ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಕುದಿಬೇಕು. ಒಂದು 5ರಿಂದ 6 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ. ಎಷ್ಟು ಕುದಿಸ್ತೀವಲ್ವ, ಸೊ ಅದು ರುಚಿ ತುಂಬ ಚೆನ್ನಾಗಿರುತ್ತೆ. ಅದು ಕುದ್ದಂಗೆಲ್ಲ ಇದು ಗಟ್ಟಿ ಆಗ್ತಾ ಬರುತ್ತೆ. ಸೊ ಹಾಗಾಗಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಗಟ್ಟಿ ಅನಿಸಿದರೆ ನೀವು ನೀರು ಸ್ವಲ್ಪ ಹಾಕ್ಕೋಬೋದು. ನೋಡಿ, ಈ ರೀತಿ ಕುದಿಯುವಾಗ ಲಾಸ್ಟಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಈ ರುಚಿಯಾದಂತಹ ಆರೋಗ್ಯಕರವಾದ ಭಾಜಿ ರೆಡಿ ಆಯಿತು. ಪಾವ್ ಜೊತೆ ತಿಂತಾ ಇದ್ರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ನೋಡಿ, ಈ ರೀತಿಯಾಗಿ ಇರಬೇಕು, ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಏನು ಮಾಡಬೇಕಂದ್ರೆ ಲಾಸ್ಟಲ್ಲಿ 1 ಟೀ ಸ್ಪೂನಷ್ಟು ಬಟರ್, ಮನೆಯಲ್ಲಿ ಮಾಡಿರೋಂತಹ ಬೆಣ್ಣೆನ ಹಾಕ್ಕೊಳ್ಳಿ, ಮಿಸ್ ಮಾಡಿದೆ, ಆವಾಗ ರುಚಿ ತುಂಬ ಚೆನ್ನಾಗಿರುತ್ತೆ. ಈ ಪಾವ್ ಭಾಜಿಗೆ ಹೆಚ್ಚಾಗಿ ಬೆಣ್ಣೆ ಇದ್ರೇ ತುಂಬ ರುಚಿ ಜಾಸ್ತಿ. ಸೊ ಹಾಗಾಗಿ ಸ್ಕಿಪ್ ಮಾಡಬೇಡಿ. ಕೆಲವೊಂದು ಸಲ ಬೆಣ್ಣೆ ತುಪ್ಪ ತಿಂದರೆ ಒಳ್ಳೆಯದು, ಆದರೆ ಎಣ್ಣೆ ಜಾಸ್ತಿ ತಿನ್ನಬಾರ್ದು, ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದಲ್ಲ.
ಎಣ್ಣೆ ಬದಲಿಗೆ ನಾವು ತುಪ್ಪ ಬೆಣ್ಣೆ ಉಪಯೋಗಿಸೋದು ಒಳ್ಳೆಯದು. ಸೊ ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಗ್ಯಾಸ್ ಫ್ಲೇಮ್ ಕೂಡ ಆಫ್ ಮಾಡಿದ್ದೀನಿ. ಇಲ್ಲಿ ಒಂದು ಹಂಚಿಟ್ಕೊಂಡು ಐರನ್ ಹಂಚನ್ನು ಇಟ್ಕೊಂಡು ಬೆಣ್ಣೆ ಹಾಕ್ಕೊಂಡು ಈ ಥರ ಎಲ್ಲ ಕರಗಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಕೂಡ ಹಾಕ್ಕೋಬೇಕು. ಲೈಟಾಗಿ ಸಾಲ್ಟ್ ಹಾಕ್ಕೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡಿ ಈಗ ಪಾವನ್ನು ಈ ಥರ ಕಟ್ ಮಾಡಬೇಕು ಮಿಡ್ಲಲ್ಲಿ. ಸೊ ಕಟ್ ಮಾಡಿ ಈ ಥರ ರೋಸ್ಟ್ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡ್ರೆ ಏನಾಗುತ್ತೆ, ತಿನ್ನುವಾಗ ಪಾವು ತುಂಬ ಚೆನ್ನಾಗಿರುತ್ತೆ, ರುಚಿ ಇರುತ್ತೆ. ಸೊ ಸೇಮ್ ಸುಮ್ಮನೆ ಹಾಗೆ ಪಾವು ಇಟ್ಕೊಂಡು ಆ ಬಾಜಿಯಿಂದ ತಿಂದರೆ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ಈ ಥರ ಇದನ್ನು ಬೆಣ್ಣೆ ಹಾಕ್ಕೊಂಡು ಈ ಥರ ರೋಸ್ಟ್ ಮಾಡ್ಕೊಳ್ಳಿ ಎರಡೂ ಕಡೆ. ಸೊ ಈಗ ಈ ಪಾವು ಕೂಡ ರೆಡಿ ಆಯಿತು. ಸೈಡಲ್ಲಿ ನೋಡಿ ಈ ಥರ ಹೆಚ್ಚಿರುವಂತಹ ಈರುಳ್ಳಿ, ಸ್ವಲ್ಪ ಈ ನಿಂಬೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಬಿಡಿ. ರೋಸ್ಟ್ ಅಂದರೆ ಬಿಸಿ ಮಾಡಿರುವಂತಹ ಪಾವು, ಹಾಗೆ ರುಚಿಯಾದಂತಹ ಈ ತರಕಾರಿಗಳಿಂದ ಮಾಡಿರುವಂತಹ ಭಾಜಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಡಿ. ನಂತರ ಸ್ವಲ್ಪ ಮಧ್ಯದಲ್ಲಿ ಬೆಣ್ಣೆ. ಸೊ ಆಯ್ತು ನೋಡಿ, ಈ ಸ್ಪೆಷಲ್ ಆದ ಪಾವ್ ಭಾಜಿ ರೆಡಿ ಆಯಿತು. ಸೊ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ, ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ. ಆದಷ್ಟು ಹೊರಗಡೆ ತಿನ್ನೋದನ್ನು ಅವಾಯ್ಡ್ ಮಾಡಿ, ಮನೆಯಲ್ಲೇ ಈ ರೀತಿ ಮಾಡಿ ತಿಂದು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸ್ವಲ್ಪ ತಿನ್ನುವಾಗ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳಿ, ಹಾಗೆ ಈರುಳ್ಳಿ ಈ ಥರ ಇಟ್ಕೊಂಡು ತಿಂತಾ ಇದ್ರೆ ಆಹಾ! ಈ ಪಾವ್ ಭಾಜಿ ರೆಸಿಪಿ ಎಲ್ಲರ ಫೇವ್ರೇಟ್ ಆಗುತ್ತೆ. ಮಿಸ್ ಮಾಡದೆ ಮಾಡಿ. ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.